ಹಣೆ ಬರ ಬದಲಾಗೋ ದಿನ, ಇತಿಹಾಸನೇ ಸೃಷ್ಟಿಯಾಗುತ್ತೆ. ಕನ್ನಡ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಬಿಲ್ಡಪ್ ಕೊಡ್ತಾರಲ್ಲ, ಈ ಲೀಲಾ ಎಂಟ್ರಿಗೆ ಕನ್ನಡ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂತ ಬಿಲ್ಡಪ್ ಕೊಡೋದು. ಏನಕ್ಕ ಇದು ಈ ತರ ರೆಡಿ ಆಗ್ಬಿಟ್ಟಿದ್ಯಾ? ಹೇಗೆ ಕಾಣಿಸ್ತಿದ್ದೀನಿ ನಾನು? ಒಳ್ಳೆ ಸೀತಾ ಮಾತೆ ತರ ಕಾಣಿಸ್ತಿದ್ಯಾ. ಎಸ್, ಕಾಣಿಸ್ಬೇಕಂತಾನೆ ಈ ಕಾಸ್ಟ್ಯೂಮ್ ಹಾಕೊಂಡಿರೋದು. ನಾನು ಸೀತೆರಲ್ಲಿ ಆಡಿಷನ್ಗೆ ಹೋಗ್ತಿದ್ದೀನಿ ಗೊತ್ತಾ. ಲಾಸ್ಟ್ ಟೈಮ್ ಆಡಿಷನ್ಗೆ ಹೋದಾಗ ನೀವು ಕ್ಯಾರೆಕ್ಟರ್ ತಕ್ಕನಾಗ ಬಟ್ಟೆ ಹಾಕೊಂಡಿಲ್ಲ ಅಂತ ಅಲ್ಲಿಂದ ಓಡಿಸ್ಬಿಟ್ಟಿದ್ರು. ಅದಕ್ಕೆ ಈ ಸತಿ ಕಾಸ್ಟ್ಯೂಮ್ನ ಬಾಡಿಗೆಯಿಂದ ತಂದು ಫುಲ್ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೀನಿ. ಹೆಂಗೆ ಗೆಟಪ್ ಏನು ಬೊಂಬಾಟಾಗಿದೆ. ಡೈಲಾಗ್ ಏನಾದ್ರು ಕೊಟ್ಟಿದಾರಾ? ಪ್ರಾಕ್ಟೀಸ್ ಮಾಡಿದ್ಯಾ? ತಗೋ, ನಾನು ಶ್ರೀರಾಮನ ಪತಿವ್ರತೆ. ರಾಮನು ಹೆಗಲಿಗೆ ನಿಂತಾಗ ಕಾಡೇನು ಮೇಡೇನು, ಕಷ್ಟವೇನು ನಷ್ಟವೇನು ಎಲ್ಲವೂ ನಿಮಿತ್ತ. ಸೊಸೆಯಾಗಿ ಇದನ್ನೆಲ್ಲವೂ ನೆರವೇರಿಸಿಕೊಂಡು ಹೋಗುವುದು ನನ್ನ ಧರ್ಮವೇ ಸರಿ. ವಾವ್, ಸೂಪರ್ ಅಕ್ಕ. ಬೊಂಬಾಟಾಗಿ ಹೇಳಿದೆ ಡೈಲಾಗು. ಇಷ್ಟೊಂದು ಟ್ಯಾಲೆಂಟ್ ಇರೋಳು ಇನ್ನ ದೊಡ್ಡದಾಗಿ ಯೋಚನೆ ಮಾಡೋ ಅಕ್ಕ. ಇನ್ನು ಎತ್ತರಕ್ಕೆ ಬೆಳಿತೀಯಾ? ಎತ್ತರಕ್ಕೆ ಬೆಳಿತಾಳೆ. ದೊಡ್ಡ ಮಾತಾಡೋರೆಲ್ಲ ದೊಡ್ಡವ್ರಾಗಲ್ಲ. ಎತ್ತರಕ್ಕೆ ಏರ್ದವರೆಲ್ಲ ಜಾರ್ ಬೀಳ್ದೆ ಇರಲ್ಲ. ಡೈಲಾಗ್ ಹೊಡಿಯೋರೆಲ್ಲ ಸೂಪರ್ ಸ್ಟಾರ್ ಏನಾಗಲ್ಲ. ಅಮ್ಮ, ನೀನು ಅವಳು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದಾಳೆ, ಅದಕ್ಕೆ ಯಾಕೆ ಖಾರ ಹಚ್ಚೋದು ನೀನು? ಎಲ್ಲೋ ಹೋಗೋದು, ಏನೋ ತರಲೆ ಮಾಡೋದು, ಹುಚ್ಚಾಟ ಆಡೋದು ನಮ್ಗೆ ಅವಮಾನ ಆಗಲ್ವೇನೆ? ಏನು ಬೇಕಾಗಿಲ್ಲ, ಮನೇಲೆ ಕೂತ್ಕೊಂಡು ಡ್ರಾಮಾ ಮಾಡಕ್ಕೆ ಹೇಳು, ನಾವೇ ಕೂತ್ಕೊಂಡು ಚಪ್ಪಾಳೆ ಹೊಡಿಯೋಣ. ಹೋಗ್ಲಿ ಬಿಡಮ್ಮ, ಯಾಕೆ ಸುಡ್ತೀಯಾ? ಈ ನಿನ್ ಮಗಳ ಮೇಲೆ ಇಷ್ಟಲ್ಲ ನಿನ್ ಕೋಪ ತಣ್ಣಗಾಗೋಗುತ್ತೆ. ರಾಮ್ ಲೀಲಾ ಸೀರಿಯಲ್ ಅಲ್ಲಿ ನಮ್ದೇ ಮೇನ್ ರೋಲು. ನನ್ನ ನಸೀಬು ಚೇಂಜ್, ಮೂಡು ಚೇಂಜ್. ಆಶೀರ್ವಾದ ಮಾಡಮ್ಮ. ಮುದ್ದು. ಏನಕ್ಕ ಆಗ್ಲಿಂದ ಫೋನ್ನಲ್ಲೇ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ಯಾ? ಸೆಟಪ್ ಮಾಡ್ತಾ ಇದ್ದೀನಿ. ಸೆಟಪ್? ಏನ್ ಸೆಟಪ್? ನಮಗ್ ತಕ್ಕಂತ ಅತ್ತೆನ, ಈ ಮನೆಗೆ ತಕ್ಕಂತ ಸೊಸೆನ, ಏಜೆ ಹಿಟ್ಲರ್ ಗಿರಿನ ಸಂಭಾಳಿಸೋ ಹೆಂಡ್ತಿನ. ಲಕ್ಷ್ಮಿ ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಸೀದಾ ಸಾದಾ ವಿಷಯಕ್ಕೆ ಬನ್ನಿ. ಚೈಲ್ಡು, ಫೋನಲ್ಲಿ ಕ್ವಶನ್ ಪೇಪರ್ನ ಲೀಕ್ ಮಾಡ್ತಿದ್ದೆ. ಕ್ವೆಶ್ಚನ್ ಪೇಪರಾ? ಯಾವುದು? ಯಾರಿಗೆ? ಶ್ವೇತಾಗೆ. ವಧು ಪರೀಕ್ಷೆಗೆ ರೆಡಿ ಆಗಿರೋ ಎಲ್ಲ ಪ್ರಶ್ನೆಗಳನ್ನ ಕಳಿಸ್ತಾ ಇದ್ದೆ. ಅದೇನ್ ಸ್ಪೆಷಲ್ ಆಗಿ ಶ್ವೇತಾಗೆ? ಪಾಲಿಟಿಕ್ಸ್ ಅಲ್ಲಿ ಏನಾಗತ್ತೆ ಹೇಳು, ಅವ್ರವ್ರ ಪಾರ್ಟಿಗೆ ನ್ಯಾಯವಾಗಿರೋರನ್ನ ಗಾಳ ಹಾಕಿ ಎಳ್ಕೊಂತಾರೆ. ನಾವು ಕೂಡ ಹಾಗೇನೆ, ನಮಗ್ ಸೆಟ್ ಆಗೋರ್ನೆ ಅತ್ತೆ ಮನೆ ತುಂಬಿಸ್ಕೊಳ್ಳೋಣ. ಅವ್ರ ಈ ಮನೆಗೆ ಹೇಗೆ ಸೆಟ್ ಆಗ್ತಾರೆ? ಹಿಟ್ಲರ್ ಜುಟ್ಟು ಜನಿವಾರನ ಸರಿಯಾಗಿ ಹಿಡ್ಕೊಳ್ಳೋ ಹೆಂಡತಿ ಆಗ್ತಾಳೆ. ಈ ಮನೆನ ಮೇಂಟೈನ್ ಮಾಡೋ ಕೆಪಾಸಿಟಿನೂ ಅವಳಿಗಿದೆ. ನಮ್ಗಳ ಮಾತ್ಗೂ ಒಳ್ಳೆ ಮೈಲೇಜ್ ಸಿಗತ್ತೆ. ಗೊತ್ತಿಲ್ದಿರೋ ದೇವ್ರನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋ ಬದಲು ಗೊತ್ತಿರೋ ಭೂತನ ಅಂಟಿಸ್ಕೊಳ್ಳೋಣ. ಏನಂತ್ಯಾ? ವಾವಕ್ಕ, ನಿನ್ ತಲೆ ಬುರ್ಡೆನ ಜೆರಾಕ್ಸ್ ಕೊಡ್ತೀಯಾ? ಫ್ರೇಮ್ ಹಾಕ್ಸ್ಬಿಟ್ಟು ಪೂಜೆ ಮಾಡ್ತೀನಿ. ಏನು ಹರಟೆ ಹೊಡಿತಾ ನಿಂತಿದ್ದೀರೋ ಅಥವಾ ಎಲ್ಲ ರೆಡಿ ಮಾಡಿದಿರೋ? ಓ ಎಸ್ ಅಕ್ಕ, ಎಲ್ಲ ರೆಡಿ ಆಗಿದೆ ಅಕ್ಕ, ಫುಲ್ ರೆಡಿ ಆಗಿದೆ. ನಮಗೆ ಹೇಗ್ ಬೇಕೋ ಹಾಗೆ. ಏನು ನಿನ್ ಮಾತಲ್ಲೇನೋ ಒಳ ಅರ್ಥ ಇರೋ ಹಾಗಿದೆಯಲ್ಲ? ಒಳ ಅರ್ಥನೂ ಇಲ್ಲ, ಎಂಥದ್ದೂ ಇಲ್ಲ. ವಧು ಪರೀಕ್ಷೆಗೆ A to Z ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಈ ಸಲ ಕಪ್ ನಮ್ದೇ. ನಮ್ಮ ಟೀಮ್ಗೆ ಹೋರಾಡಿ ಗೆಲ್ಲೋ ಪಂಟ್ರನ್ನೇ ಸೆಲೆಕ್ಟ್ ಮಾಡಿದ್ದೀವಿ. ಪಂಟ್ರು ಮೆಂಟ್ರು ಎಲ್ಲ ಪಕ್ಕಕ್ಕಿರಲಿ. ಈ ಮನೆಗೆ ತಕ್ಕನಾದ ಸೊಸೆ, ನಮ್ಮೆಲ್ರಿಗೂ ಮಾದರಿ ಆಗೋ ಅತ್ತೆ, ಏಜೆ ಒಂಟಿತನನ ಓಡಿಸೋ ಹೆಂಡತಿ ಈ ಮನೆಗೆ ಬರಬೇಕು. ಅದು ಯಾರೇ ಆಗಿರಲಿ, ಹೇಗೆ ಇರಲಿ, ಈ ವಿಷಯದಲ್ಲಿ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ರಾಮ್ಲೀಲಾ ಆಡಿಷನ್ ಎಲ್ಲಿ ನಡೀತಿದೆ? ಬೋರ್ಡ್ ತೋರ್ಸಕ್ ಇವಳೇ ಆಗ್ಬೇಕಿತ್ತ? ನನ್ಗೇನ್ ಕಣ್ ಕಾಣಿಸ್ತಿರ್ಲಿಲ್ವಾ? ಎಡವಟ್ಟು ಸುಂದರಿ, ಸಿಂಗಲ್ಲು ಬೀಸೂರಿ, ಇವಳಂತೋಳ್ ಭೂಮಿ ಮೇಲೆ ಇನ್ನೊಬ್ಳು ಇಲ್ಲಾರಿ. ಈ ಕಡೆ ಅಲ್ಲಿ ಕುತ್ಕೊಳ್ಳಿ.
ಕ್ಯಾರೆಕ್ಟರ್ಗೆ ಆಡಿಷನ್ ನಡೀತಿದ್ರೆ ಇವರೆಲ್ಲ ಯಾಕೆ ಇಷ್ಟು ಮಾಡರ್ನ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ? ಕರ್ಸಿ. ಪ್ರೀತಿ ಏನು ಗ್ಯಾರಂಟಿ ಹಿಟ್ಲರ್ ಹೇಳಿ, ಹಸ್ಬೆಂಡ್ ಅಂಡ್ ವೈಫ್ ಸಂಬಂಧ ಅಂದ್ರೆ ಏನು? ಇಟ್ಸ್ ವೆರಿ ಸಿಂಪಲ್. ಗಂಡ ಸಂಪಾದನೆ ಮಾಡ್ಬೇಕು, ಹೆಂಡತಿ ಸುಖವಾಗಿ ಎಂಜಾಯ್ ಮಾಡ್ಬೇಕು. ಏಜೆ ತರ ಗಂಡ ಇದ್ರೆ ಎಲ್ಲ ಸಾಧ್ಯ. ನೀವಿನ್ ಹೊರಡ್ಬೋದು. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ, ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ. ಔಟ್. ಲೈಫ್ ಪಾರ್ಟ್ನರ್ಸ್ ಅಂದರೆ ಕಷ್ಟ ಬರಲಿ ಸುಖ ಬರಲಿ ಇಬ್ಬರು ಎಲ್ಲನೂ ಶೇರ್ ಮಾಡ್ಕೋಬೇಕು. ಪಾರ್ಟ್ನರ್ಶಿಪ್ ಅನ್ನೋ ಬಾಂಡಿಂಗ್ನಲ್ಲಿ ಲೈಫ್ನ ಫೇಸ್ ಮಾಡಬೇಕು. ವೆರಿ ಗುಡ್, ವೆರಿ ಗುಡ್. ಅಲ್ಲಿ ಹೋಗಿ ನಮ್ಮ ಫೋಟೋಗ್ರಾಫರ್ ಇದ್ದಾರೆ, ನಿಮ್ದೊಂದು ಫೋಟೋ ತೆಗಿತಾರೆ. ಇನ್ನೇನಾಯ್ತಲ್ಲ, ಇನ್ಯಾರು ನೋಡ್ಬೇಕಾಗಿಲ್ಲ ಅನ್ಸುತ್ತೆ. ಹೊರಗಡೆ ಇನ್ನೆಷ್ಟು ಜನ ಇದ್ದಾರೆ? ಇನ್ಯಾರೋ ಒಬ್ರಿದ್ದಾರೆ ಮೇಡಮ್ ಅಷ್ಟೇ. ಅಷ್ಟೊಂದು ಜನ ನೋಡಿದ್ವಿ, ಅವ್ರು ಯಾರೂ ಸೆಲೆಕ್ಟ್ ಆಗಲಿಲ್ಲ ಅಂಥದ್ರಲ್ಲಿ ಅವ್ರು ಯಾರೋ ಒಬ್ರು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಹೌದೌದು, ಸಾಧ್ಯನೇ ಇಲ್ಲ. ಇಷ್ಟು ಜನನ್ನೇ ನೋಡಾಗಿದೆ, ಇನ್ನೊಬ್ರು ತಾನೆ. ಕಳಿಸಿ ಅವ್ರನ್ನ. ಬನ್ನಿ. ಎಸ್ ಲೀಲಾ, ಕಾನ್ಫಿಡೆಂಟಾಗಿ ಅಟೆಂಡ್ ಮಾಡು. ಅವರು ಒಂದು ರೀತಿ ಪರ್ಫಾರ್ಮೆನ್ಸ್ ಮಾಡಂದ್ರೆ ಇನ್ನು 10 ರೀತಿ ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಡೈಲಾಗ್ ಡೆಲಿವರಿ ಮಾಡ್ಯುಲೇಷನ್ ಸಕ್ಕದಾಗಿ ಬರಲಿ. ಲೀಲಾ, ಯು ಕ್ಯಾನ್ ಡೂ ಇಟ್. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ, ಪರ್ಫೆಕ್ಟ್ ಅಂಕಲ್ ಸೊಕ್ಕನು ಮುರಿಯೋ ಎಣವ ಠಾಣಿಯು ತಗಲ ಕೊಂಡಿರಲು. ಅಯ್ಯೋ ದೇವ್ರೆ, ಈ 3 ಜನ ಇಲ್ಲೇನು ಮಾಡ್ತಿದ್ದಾರೆ? ಅಂದರೆ ಈ ಸೀರಿಯಲ್ ಪ್ರೊಡ್ಯೂಸ್ ಮಾಡ್ತಿರೋದು ಇವರಾ? ಏನು ಮಾಡೋಕ್ಕಾಗಲ್ಲ ಲೀಲಾ. ಜೇನ್ ಬೇಕಂದ್ರೆ ಜೇನ್ ಗುಡಿ ಕೈ ಹಾಕಲೇಬೇಕು. ಕಚ್ಚುತ್ತೆ ಅಂತ ಹೆದರಕ್ಕಾಗುತ್ತಾ? ಆದರೂ ಸೇಫರ್ ಸೈಡಲ್ಲಿ ಏನಾದರೂ ಮಾಡಬೇಕಲ್ಲ. ಯಾಕೆ ಆ ಕಡೆ ತಿರ್ಕೊಂಡಿದ್ದೀರಾ? ಈ ಕಡೆ ಟರ್ನ್ ಆಗಿ.